ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೆ ಉಪಯುಕ್ತವಾಗುವಂತಹ ಕೆಲವೊಂದು ಕಿಚನ್ ಟಿಪ್ಸ್ ಆಗಿ ಬಂದಿದ್ದೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಒಂದು ಸಪೋರ್ಟ್ ಮಾಡಿ. ಪ್ರತಿದಿನ ನಮಗೆ ಉಪಯೋಗವಾಗುವಂತಹ ಕೆಲವೊಂದು ಟಿಪ್ಸ್ಗಳು. ಫಸ್ಟ್ ಟಿಪ್ ನೋಡಿ, ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಚಮಚ ಉಪ್ಪು ಮತ್ತು 1 ಚಮಚ ಸೋಪಿನ ಪುಡಿಯನ್ನು ತಗೊಳ್ಳಿ. ಕಮ್ಮಿ ಖರ್ಚಲ್ಲಿ ನಮಗೆ ನಮ್ಮ ಮನೆಯಲ್ಲಿರುವ ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಒಳ್ಳೆ ಒಂದು ಟಿಪ್ ಇದು. ತುಂಬ ಖರ್ಚು ಮಾಡಿ ಟಾಯ್ಲೆಟ್ ಕ್ಲೀನರ್ ಮತ್ತು ಫ್ಲೋರ್ ಕ್ಲೀನರ್ ಎಲ್ಲ ತರಬೇಕಾದ ಅವಶ್ಯಕತೆಯೇ ಇಲ್ಲ. ಒಂದು ಪಾತ್ರೆಗೆ 1 ಚಮಚ ಉಪ್ಪು ಮತ್ತು 1 ಚಮಚ ಸೋಪಿನ ಪುಡಿ. ಒಂದು 10 ರೂಪಾಯಿದು ಸೋಪಿನ ಪ್ಯಾಕೆಟ್ ತಂದರೆ ಒಂದು 2 ತಿಂಗಳು ನಮಗೆ ಕ್ಲೀನ್ ಮಾಡ್ಬೋದು. ಸೋಪಿನ ಪುಡಿ ಮತ್ತು ಈ ಉಪ್ಪನ್ನು ಮಿಕ್ಸ್ ಮಾಡಿ ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡಿ ಪಳಪಳ ಅಂತ ಹೊಳೆಯುತ್ತೆ. ಎರಡನೇ ಟಿಪ್ಪು, ಇದೇ ರೀತಿ ಫ್ಲಾಸ್ಕ್ ಅಥವಾ ವಾಟರ್ ಬಾಟಲ್ಸ್ ಲೀಕ್ ಆಗ್ತಾ ಇದ್ದರೆ ಒಂದು ರಬ್ಬರ್ ಬ್ಯಾಂಡನ್ನು ತಗೊಂಡು ಇದೇ ರೀತಿ ಹಾಕಿ ಇದರ ಮುಚ್ಚಳವನ್ನು ಹಾಕಿ, ಮತ್ತು ಅದು ಲೀಕ್ ಆಗೋದೇ ಇಲ್ಲ. ಒಳ್ಳೆ ಒಂದು ವಾಷರ್ ಹಾಕಿ ಟೈಟ್ ಮಾಡಿ ಥರ ಒಳ್ಳೆ ಟೈಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಅದೇ ರೀತಿ ಟಿಫಿನ್ ಬಾಕ್ಸ್ ಮಕ್ಕಳಿದ್ದು, ನಾವು ಇವಾಗ ಆಫೀಸಿಗೆಲ್ಲ ಹೋಗುವಾಗ ದೊಡ್ಡವರದು ಟಿಫಿನ್ ಬಾಕ್ಸ್ ಲೀಕ್ ಆಗ್ತಾ ಇದ್ದರೆ, ಇದೇ ರೀತಿ ಮುಚ್ಚಳ ಟೈಟ್ ಆಗ್ತಾ ಇಲ್ಲ ಅಂದರೆ ಒಂದು ರಬ್ಬರ್ ಬ್ಯಾಂಡನ್ನು ತಗೊಂಡು ಇದೇ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ಇದರ ಮುಚ್ಚಳವನ್ನು ಹಾಕಿ ನಾವೊಂದು ವಾಷರ್ ಹಾಕಿ ಟೈಟ್ ಮಾಡಿ ಥರ ಇದು ಒಳ್ಳೆ ಟೈಟಾಗಿಯೇ ಇರುತ್ತೆ. ಮತ್ತು ಇದರಿಂದ ಏನು ಸಾರು ಲೀಕ್ ಆಗೋದೇ ಇಲ್ಲ. ಇದನ್ನು ಸಹ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡಿ, ಇದೊಂದು 5 ರೂಪಾಯಿದು ವಿಮ್ ಬಾರ್ ಪಾತ್ರೆ ತೊಳೆಯುವ ಸೋಪ್. ಈ ಸೋಪನ್ನು ತಂದು ನಾವು ಒಂದು 2-3 ದಿನ ಪಾತ್ರೆ ತೊಳೆದ ತಕ್ಷಣ ಸೋಪೆಲ್ಲ ಅದು ಮುದ್ದೆ ಆಗಿ ಬೇಗ ಖಾಲಿಯಾಗುತ್ತೆ. ಈ 5 ರೂಪಾಯಿದು ಸೋಪಿನಿಂದ ಒಂದು 2 ತಿಂಗಳು ನಮಗೆ ಪಾತ್ರೆಯನ್ನು ತೊಳಿಬೋದು. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಈ ಸೋಪನ್ನು ತಗೊಂಡು ಒಂದು ಪಾತ್ರೆಗೆ ಹಾಕಿ ಇದೇ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ, ಇಲ್ಲ ಒಂದು ನ್ಯೂಸ್ ಪೇಪರಲ್ಲಿ ನೀವು ಈ ಸೋಪನ್ನು ಇಟ್ಟು ಅದನ್ನು ಕುಟ್ಟಿ ಪುಡಿ ಮಾಡಿದರೂ ಆಗುತ್ತೆ. ನಾನಿವಾಗ ಇದೇ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ. 5 ರೂಪಾಯಿದು ಸೋಪಿದು, ಇದರಿಂದ ಒಳ್ಳೆ ಒಂದು ಉಪಯೋಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೋಪನ್ನೆಲ್ಲ ನಾನು ಇದೇ ರೀತಿ ಕಟ್ ಮಾಡಿ ಹಾಕಿದ್ದಾಯಿತು. ಇನ್ನು ಈ ಸೋಪನ್ನು ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಕಿ ಇದಕ್ಕೆ 1.5 ಲೀಟರ್ ನೀರನ್ನು ಚೆನ್ನಾಗಿ ಕುದಿತಾ ಇರುವ ನೀರನ್ನು ಇದಕ್ಕೆ ಹಾಕಬೇಕು ನೋಡಿ. ನಾನಿವಾಗ 1.5 ಲೀಟರ್ ನೀರನ್ನು ಕುದಿತಾ ಇರುವ ನೀರನ್ನು ಇದಕ್ಕೆ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಸೋಪೆಲ್ಲ ಮೆಲ್ಟಾಗಿ ನೀರಿನ ಜೊತೆ ಇದು ಮಿಕ್ಸ್ ಆಗಬೇಕು. ನಾವು ಕುದಿತಾ ಇರುವ ಬಿಸಿ ಬಿಸಿ ನೀರನ್ನು ಹಾಕಿದರೆ ಮಾತ್ರ ಸೋಪು ಒಳ್ಳೆ ಮೆಲ್ಟಾಗಿ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋದು. ಇದೇ ರೀತಿ ನಾವು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇದ್ದರೆ ಆ ಸೋಪೆಲ್ಲ ಮೆಲ್ಟಾಗಿ ನೀರಿನೊಟ್ಟಿಗೆ ಈ ಥರ ಸೇರುತ್ತೆ. ನಮಗೆ ಇದನ್ನು ಇದೇ ರೀತಿ ಒಂದು ದೊಡ್ಡ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡಾದರೂ ಉಪಯೋಗಿಸ್ಬೋದು. ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕಂದರೆ ಇದಕ್ಕೆ 1 ನಿಂಬೆ ಹಣ್ಣಿನ ರಸವನ್ನು ಹಿಂಡಿ ಇದಕ್ಕೆ ಸೇರಿಸಬಹುದು. ಮತ್ತು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಕ್ಲೀನಿಂಗಿಗೆ ನಿಂಬೆಹಣ್ಣಿನ ರಸ ಮತ್ತು ಬೇಕಿಂಗ್ ಸೋಡಾ ತುಂಬ ಒಳ್ಳೆಯದು. ನಾನಿವಾಗ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಸಹ ಇದಕ್ಕೆ ಹಾಕಿ ಇನ್ನೊಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನ್ ಆಗಲಿಕ್ಕೆ ಪಾತ್ರೆ ಎಲ್ಲ ಮತ್ತು ಆ ಎಣ್ಣೆ ಜಿಡ್ಡೆಲ್ಲ ಕ್ಲೀನ್ ಆಗಲಿಕ್ಕೆ ತುಂಬ ಒಳ್ಳೆಯದು ನಿಂಬೆಹಣ್ಣಿನ ರಸ ಮತ್ತು ಬೇಕಿಂಗ್ ಸೋಡಾ. ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ. ಚೆನ್ನಾಗಿ ತಣ್ಣಗಾದ ಮೇಲೆ ಈ ನೀರನ್ನು ನಾವು ಒಂದು ದೊಡ್ಡ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಬೇಕಾದಾಗ ಇದೇ ರೀತಿ ಒಂದು ಸಣ್ಣ ಬಾಟಲನ್ನು ತಗೊಂಡು, ಪ್ಲಾಸ್ಟಿಕ್ ಬಾಟಲ್ ಆದರೂ ಆಗುತ್ತೆ, ಅದರ ಮುಚ್ಚಳದಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಮಾಡ್ಕೋಬೇಕು. ಆಮೇಲೆ ಆ ನೀರನ್ನು ನಾವು ಮಾಡಿಟ್ಟಿರುವಂತಹ ಡಿಶ್ ವಾಶ್ ಲಿಕ್ವಿಡ್ ಇದನ್ನು ಇದಕ್ಕೆ ಹಾಕ್ಕೊಂಡು ನಮಗೆ ಡೈಲಿ ಯೂಸಿಗೆ ಉಪಯೋಗಿಸ್ಬೋದು. ಬಾಕಿ ಇದನ್ನು ದೊಡ್ಡ ಬಾಟಲೆಲ್ಲ ಹಾಕಿ ನಮಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇನ್ನು ನೆಕ್ಸ್ಟ್ ಟಿಪ್ ನೋಡಿ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಯಾವ ರೀತಿ ತುಂಬ ಸಮಯ ಫ್ರೆಶ್ ಆಗಿ ನಮಗೆ ಸ್ಟೋರ್ ಮಾಡೋದು ಅಂತ. ಕರಿಬೇವು ಸೊಪ್ಪು ನಾನಿವಾಗ ಊರಿಂದ ತಂದಿದ್ದು, ಇದು ಒಂದು 2-3 ತಿಂಗಳವರೆಗೆ ನಮಗೆ ಉಪಯೋಗಿಸ್ಬೋದು. ಫ್ರೆಶ್ ಆಗಿ ಇದೇ ರೀತಿ ಹಸಿರಾಗಿಯೇ ಇರುತ್ತೆ ನೋಡಿ. ಅದೇ ರೀತಿ ನಮಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಈ ಮೆಥಡನ್ನೇ ನೀವು ಫಾಲೋ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸಹ ನಮಗೆ ಫ್ರೆಶ್ ಆಗಿ ಸ್ಟೋರ್ ಮಾಡ್ಕೋಬೋದು. ಫಸ್ಟಿಗೆ ಕರಿಬೇವು ಸೊಪ್ಪನ್ನು ನಾನು ಇದೇ ರೀತಿ ಬಿಡಿಸಿ ತೆಗೆದಿದ್ದೀನಿ. ಅದರಲ್ಲಿ ಹುಳ ಉಪ್ಪಟ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಈ ಥರ ನೋಡಿ ಬಿಡಿಸಿ ತಗೊಂಡು ಚೆನ್ನಾಗಿ ನೀರಲ್ಲಿ ಒಂದು 2 ಸರ್ತಿ ಇದನ್ನು ನಾವು ಫಸ್ಟಿಗೆ ಕ್ಲೀನ್ ಮಾಡ್ಕೋಬೇಕು. ಇದೇ ಮೆಥಡಲ್ಲಿ ನಮಗೆ
ಕೊತ್ತಂಬರಿ ಸೊಪ್ಪನ್ನು ಸಹ ಸ್ಟೋರ್ ಮಾಡ್ಬೋದು. ಆಮೇಲೆ ಒಂದು ಮುಚ್ಚಳ ಇರುವ ಡಬ್ಬಿ ತಗೊಳ್ಳಿ. ನಾನು ಇವಾಗ ಒಂದು ಪ್ಲಾಸ್ಟಿಕ್ ಡಬ್ಬಿ ತಗೊಂಡು ನಿಮ್ಮ ಗ್ಲಾಸಿದ್ದು ಜಾರ್ ಆದರೂ ಆಗುತ್ತೆ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ನೀರನ್ನು ಹಾಕಿ, ಈ ಪ್ಲಾಸ್ಟಿಕ್ ಜಾರಿಗೆ ನೀರನ್ನು ಹಾಕಿದ್ದೀನಿ. ಇನ್ನು ನಾವು ಬಿಡಿಸಿ ಕ್ಲೀನ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಈ ಡಬ್ಬಿ ಒಳಗಡೆ ಹಾಕಿ ಅದರ ಕೆಳಭಾಗ ತಳಭಾಗ ನೀರಿನಲ್ಲಿ ಮುಳುಗಿ ಇರಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಒಳಗಡೆ ಹಾಕಿ ಇದೇ ರೀತಿ ಅದರ ಮುಚ್ಚಳವನ್ನು ಹಾಕಿ ಇನ್ನಿದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇದು ಫ್ರೆಶ್ ಆಗಿಯೇ ಇರುತ್ತೆ. ಆದರೆ ಒಂದು ಮಾತ್ರ ಒಂದು 2 ಅಥವಾ 3 ದಿನಕ್ಕೆ ಒಂದು ಸರ್ತಿ ನಾವು ಈ ಡಬ್ಬಿಯನ್ನು ತೆಗೆದು ಅದರ ಒಳಗಡೆ ಇರುವ ನಾವು ಹಾಕಿರುವ ನೀರಿದೆಯಲ್ಲ ಆ ನೀರನ್ನು ಚೆಲ್ಲಿ ಬೇರೆ ಫ್ರೆಶ್ ಆಗಿರುವ ನೀರನ್ನು ಹಾಕಬೇಕು. ಅದೇ ನೀರಲ್ಲಿ ಇದ್ದರೆ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವು ಸೊಪ್ಪು ಹಾಳಾಗುತ್ತೆ. ಅದಕ್ಕೆ ಅದರಲ್ಲಿರುವ ಆ ನೀರನ್ನು ತೆಗೆದು ಬೇರೆ ಫ್ರೆಶ್ ಆಗಿರುವ ನೀರನ್ನು ಹಾಕಿ ಇನ್ನು ಕವರ್ ಮಾಡಿ ಇಟ್ಕೊಳ್ಳಿ. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ಹಸಿರಾಗಿ 2-3 ತಿಂಗಳಾದರೂ ಫ್ರೆಶ್ ಆಗಿ ನಮ್ಮದು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇರುತ್ತೆ. ನೆಕ್ಸ್ಟ್ ಟಿಪ್ಪು ನೋಡಿ, ನಮ್ಮೆಲ್ಲರ ಮನೆಯಲ್ಲಿ ಇರುತ್ತೆ ಇದೇ ರೀತಿ ಹಾಟ್ ಬಾಕ್ಸ್. ನಾವಿವಾಗ ಒಂದೊಂದು ಸರ್ತಿ ಕಡಲೆಕಾಳು ಹೆಸರು ಕಾಳನ್ನೆಲ್ಲ ನೆನೆಸಲಿಕ್ಕೆ ಮರ್ತೋಗ್ತೀವಿ. ನಮಗೆ ಬೆಳಿಗ್ಗೆ ಏನಾದರೂ ಬೇಗ ಸಾರು ಮಾಡಬೇಕು, ಇಲ್ಲ ನಮಗೆ ರಾತ್ರಿ ಬೇಗ ಅಡುಗೆ ಆಗಬೇಕು, ಇದನ್ನು ನೆನೆಸಿಲ್ಲ ಅಂದರೆ ಆ ಟೈಮಲ್ಲಿ ಒಂದು ಹಾಟ್ ಬಾಕ್ಸ್ ತಗೊಂಡು ಅದಕ್ಕೆ ಕಡಲೆಕಾಳ ಅಥವಾ ಹೆಸರು ಕಾಳನ್ನು ಹಾಕಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಇದೇ ರೀತಿ ಕವರ್ ಮಾಡಿ ಒಂದು 10-15 ನಿಮಿಷ ಒಂದು ಸೈಡಲ್ಲಿ ಇಟ್ಟುಬಿಡಿ. ಆಮೇಲೆ ತೆಗೆದು ಬೇಯಿಸಿದರೆ ನಾವು ನೆನೆಸಿದ ಹಾಗೇ ಸುಲಭ ನಮಗಿದು ಬೆಂದು ಸಿಗುತ್ತೆ. ನೆಕ್ಸ್ಟ್ ಟಿಪ್ಪು ನೋಡಿ, ಇಡ್ಲಿ ಅಥವಾ ದೋಸೆ ಹಿಟ್ಟು ಒಳ್ಳೆ ಉಬ್ಬಿ ಹುದುಗು ಬರಲು ಒಳ್ಳೆ ಟಿಪ್ ಇದು. ಇಡ್ಲಿ ಒಳ್ಳೆ ಸಾಫ್ಟ್ ಆಗುತ್ತೆ ಈ ರೀತಿ ಮಾಡಿದರೆ. ಈ ಒಂದೇ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ ಸಾಕು. ನೋಡಿ, ಇದು ನಿನ್ನೆ ನಾನು ಇಡ್ಲಿ ಮಾಡಿ ಉಳಿದಿರುವ ಹಿಟ್ಟನ್ನು ತೆಗೆದು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ, ಅದರ ಮೇಲ್ಗಡೆ ಇದೇ ರೀತಿ ನೀರು ಬಂದಿರುತ್ತೆ. ಆ ನೀರನ್ನು ನಾವು ಚೆಲ್ಲಬೇಕು, ಇದನ್ನು ಯೂಸ್ ಮಾಡಬಾರ್ದು. ಇನ್ನು ನೋಡಿ, ನಿನ್ನೆದು ಇಡ್ಲಿ ಹಿಟ್ಟು ಇದು ಹುಳಿ ಬಂದಿರುವ ಹಿಟ್ಟನ್ನು ನಾನು ತೆಗೆದಿಟ್ಟಿರೋದು. ಇವತ್ತು ಈಗ ನಾನು ಇಡ್ಲಿ ಹಿಟ್ಟನ್ನು ರುಬ್ಬಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಉಳಿದಿರುವ ಹಿಟ್ಟನ್ನು ತೆಗೆದಿಟ್ಟಿದೆಯಲ್ಲ ಅದರಿಂದ ಒಂದು 2 ಅಥವಾ 3 ಚಮಚ ಹಿಟ್ಟನ್ನು ಈ ಹಿಟ್ಟಿಗೆ ನಾವು ಸೇರಿಸಿ ಮಿಕ್ಸ್ ಮಾಡಿ ಇಟ್ಟರೆ ನಮ್ಮದು ಇಡ್ಲಿ ಹಿಟ್ಟು ಒಳ್ಳೆ ಉಬ್ಬಿ ಹುದುಗು ಬರುತ್ತೆ. ನಮ್ಮ ಅಜ್ಜಂದಿರೆಲ್ಲ ಇಡ್ಲಿ ಹಿಟ್ಟು ರುಬ್ಬಿ ಇಟ್ಟಿದ್ದ ಅದೇ ಪಾತ್ರೆಯಲ್ಲಿ ಹಿಟ್ಟನ್ನು ರುಬ್ಬಿ ಇಡ್ತಾಯಿದ್ರು. ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ನೆಕ್ಸ್ಟ್ ಟಿಪ್ ನೋಡಿ, ಜಾಸ್ತಿ ಕೆಮ್ಮಿದ್ದ ಟೈಮಲ್ಲಿ ನಮ್ಮ ಮಕ್ಕಳಿಗೆಲ್ಲ ಇವಾಗೆಲ್ಲ ಕೆಮ್ಮು ಬಂದರೆ ತುಂಬ ದಿನ ಕೆಮ್ಮು ಆಗೇ ಇರುತ್ತೆ ನೋಡಿ. ರಾತ್ರಿ ಎಲ್ಲ ಊಟ ಮಾಡಿ ಮಲಗಿದ ಮೇಲೆ ಜಾಸ್ತಿ ಕೆಮ್ಮು ಬರುವಾಗ ಇದೇ ರೀತಿ ಒಂದು ಈರುಳ್ಳಿದು ಎಸಳು ತಗೊಂಡು ಅದರೊಳಗಡೆ ಸ್ವಲ್ಪ ಬೆಲ್ಲವನ್ನು ಇಟ್ಟು ಚೆನ್ನಾಗಿ ಅಗಿದು ಇದನ್ನು ತಿಂದರೆ ತಕ್ಷಣಕ್ಕೆ ನಮ್ಮದು ಕೆಮ್ಮು ನಿಲ್ಲುತ್ತೆ. ಇದು ಒಂದು ಒಳ್ಳೆ ಟಿಪ್, ಟ್ರೈ ಮಾಡಿ ನೋಡಿ. ಇನ್ನು ನಾವೆಲ್ಲರೂ ಪ್ರತಿದಿನ ಮನೆಯಲ್ಲಿ ಮಿಕ್ಸಿಯನ್ನು ಉಪಯೋಗಿಸ್ತೀವಿ. ಮಿಕ್ಸಿ ಜಾರಲ್ಲಿ ಇದೇ ರೀತಿ ಒಂದು ವಾಷರ್ ಇರುತ್ತೆ. ಒಮ್ಮೊಮ್ಮೆ ಅದು ಲೂಸ್ ಆಗುತ್ತೆ ನೋಡಿ, ಆವಾಗ ನಾವು ಅದರ ವಾಷರನ್ನು ಚೇಂಜ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ತಗೊಂಡು ಇದೇ ರೀತಿ ಆ ಮಿಕ್ಸಿ ಜಾರಿನ ವಾಷರ್ನ ಮೇಲೆ ಇದೇ ರೀತಿ ಹಾಕಿ ಜಾರನ್ನು ಉಪಯೋಗಿಸಿ ನೋಡಿ. ಒಂಚೂರು ಸಹ ಲೀಕ್ ಆಗೋದಿಲ್ಲ, ಒಳ್ಳೆ ಟೈಟಾಗೇ ಇರುತ್ತೆ. ಇದನ್ನು ಚೇಂಜ್ ಮಾಡಬೇಕಾದ ಅವಶ್ಯಕತೆಯೇ ಬರೋದಿಲ್ಲ. ಇನ್ನು ನೋಡಿ, ನಮಗೆಲ್ಲರಿಗೆ ಟೀ ಕುಡಿಲಿಕ್ಕೆ ಇಷ್ಟ. ಟೀ ಇಷ್ಟ ಇಲ್ಲದವರು ಮೋಸ್ಟ್ಲಿ ಯಾರೂ ಇರಲಿಕ್ಕಿಲ್ಲ. ಟೀ ಮಾಡುವಾಗ ಒಳ್ಳೆ ಟೇಸ್ಟ್ ಇದ್ದರೆ ತುಂಬ ಖುಷಿಯಾಗುತ್ತೆ ಕುಡಿಲಿಕ್ಕೆ. ಟೀ ಪುಡಿಯನ್ನು ಅಂಗಡಿಯಿಂದ ತಂದು ಸ್ಟೋರ್ ಮಾಡುವಾಗ ಆ ಡಬ್ಬಿಯಲ್ಲಿ ಫಸ್ಟಿಗೆ ಒಂದು 2 ಚಕ್ಕೆ, 1 ಏಲಕ್ಕಿ ಮತ್ತು ಸ್ವಲ್ಪ ಲವಂಗವನ್ನು ಹಾಕಿ ಅದರ ಮೇಲ್ಗಡೆ ಟೀ ಪೌಡ್ರನ್ನು ಹಾಕಿ ಇದೇ ರೀತಿ ಸ್ಟೋರ್ ಮಾಡ್ಕೊಳ್ಳಿ. ಟೀ ಒಳ್ಳೆ ಟೇಸ್ಟ್ ಇರುತ್ತೆ, ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ಟಿಪ್ಪು ನೋಡಿ, ಎಲ್ಲರಿಗೂ ಉಪಯುಕ್ತವಾಗುವಂತಹ ಒಂದು ಟಿಪ್ ಇದು. ನಾವೆಲ್ಲರೂ ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಅಥವಾ ನಾವು ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದಾಗ ಅರ್ಜೆಂಟಾಗಿ ಬೇಗ ನಮಗೆ ಕೆಲಸ ಎಲ್ಲ ಮುಗಿಬೇಕು, ಸಾರು ಮಾಡಬೇಕು, ಪಲ್ಯ ಮಾಡಬೇಕು. ಆವಾಗ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದಂದರೆ ತುಂಬ ಕಷ್ಟ, ಟೈಮ್ ತುಂಬ ವೇಸ್ಟ್ ಆಗುತ್ತೆ ನಮಗೆ. ಬೆಳಗ್ಗೆನೇ ತುಂಬ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆಯುವಾಗ ನಾವು ಟೈಮ್ ಇರುವಾಗ ಟಿ ವಿ ನೋಡ್ತಾ ಇರುವ ಟೈಮಲ್ಲಿ, ಫ್ರೀ ಇರುವ ಟೈಮಲ್ಲಿ ಇದೇ ರೀತಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ಒಂದು ಗ್ಲಾಸ್ ಜಾರಿಗೆ ಸಿಪ್ಪೆಯನ್ನು ತೆಗೆದಿರುವ ಬೆಳ್ಳುಳ್ಳಿಯನ್ನೆಲ್ಲ ಹಾಕಿ ಇದನ್ನು ಟೈಟಾಗಿ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ. ನಾನು ಫ್ರೀ ಇರುವಾಗ ಇದೇ ರೀತಿ ಬೆಳ್ಳುಳ್ಳಿದು ಸಿಪ್ಪೆ ಎಲ್ಲ ತೆಗೆದು ಒಂದು ಗ್ಲಾಸ್ ಜಾರಿಗೆ ಹಾಕಿ ಏರ್ ಟೈಟಾಗಿರುವ ಒಂದು ಜಾರ್ ಬೇಕು, ಇದಕ್ಕೆ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ನಮಗೆ 1 ತಿಂಗಳವರೆಗೆ ಉಪಯೋಗಿಸಬಹುದು.
ಇನ್ನು ನೆಕ್ಸ್ಟ್ ಟಿಪ್ ನೋಡಿ, ನಮ್ಮೆಲ್ಲರ ಮನೆಯಲ್ಲಿ ಬೆಡ್ ಇರುತ್ತೆ, ಬೆಡ್ಶೀಟ್ ಇರುತ್ತೆ. ಒಮ್ಮೊಮ್ಮೆ ಬೆಡ್ಶೀಟ್ ತುಂಬ ದೊಡ್ಡಾಗುತ್ತೆ, ಇದೇ ರೀತಿ ನೆಲದಲ್ಲಿ ಬಿದ್ದಿರುತ್ತೆ. ಆವಾಗ ನಮಗೆ ಮನೆಯೆಲ್ಲ ಗುಡಿಸುವಾಗ ಎಲ್ಲ ತುಂಬ ಕಷ್ಟ ಆಗುತ್ತೆ. ಆವಾಗ ಸ್ವಲ್ಪ ಸ್ಟೈಲಾಗಿ ನಮಗೆ ಈ ಬೆಡ್ಶೀಟನ್ನು ಯಾವ ರೀತಿ ಒಂದು ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಳೆ ತಗೊಂಡು, ಒಂದು ಹಳೆಯ ಬಳೆ ತಗೊಂಡ್ರೆ ಸಾಕು. ಆಮೇಲೆ ಒಂದು ರಬ್ಬರ್ ಬ್ಯಾಂಡ್ ಬೇಕು ನಮಗೆ. ಈ ಬಳೆಯನ್ನು, ಈ ಬೆಡ್ಶೀಟ್ ಇದು ಒಂದು ಕಾರ್ನರ್ ಇದ್ದು ಒಳಗಡೆಯಿಂದ ಹಾಕಿ ಇದೇ ರೀತಿ ಬಳೆಯನ್ನು ಇಟ್ಕೊಳ್ಳಿ. ಆಮೇಲೆ ನಾವು ತೆಗೆದಿಟ್ಟಿರುವಂತಹ ಆ ರಬ್ಬರ್ ಬ್ಯಾಂಡನ್ನು ಇದೇ ರೀತಿ ಬಳೆ ಮೇಲ್ಗಡೆಯಿಂದ ಹಾಕಿ ನೋಡಿ. ಇವಾಗ ಬೆಡ್ಶೀಟ್ ಸಹ ಸ್ವಲ್ಪ ಮೇಲೆ ಬಂತು, ನೋಡಲಿಕ್ಕೆ ಸಹ ಚೆನ್ನಾಗೇ ಇದೆ. ಇದು ಒಳ್ಳೆ ಒಂದು ಹೋಟೆಲಲ್ಲೆಲ್ಲ ಮಾಡುವಂತಹ ಒಂದು ಟಿಪ್ ಇದು ನಮಗೆ ಸಹ ತುಂಬ ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ.